ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಸೇವಾ ಕೇಂದ್ರಕ್ಕೆ ಹೋಗಬೇಕಿತ್ತು. ಇವಾಗ ನೀವು ಯಾವ ಥರ ಅಪ್ಡೇಟ್ ಮಾಡ್ಕೋಬೋದು, ಮೊಬೈಲಲ್ಲಿ ಒಂದು ಆ್ಯಪ್ ಬಿಟ್ಟಿದ್ದಾರೆ, ಅದರ ಮೂಲಕ ನೀವು ಅಪ್ಡೇಟ್ ಮಾಡ್ಕೋಬೋದು. ಆಧಾರ್ ಅನ್ನೋ ಆ್ಯಪ್ ಬಿಟ್ಟಿದ್ದಾರೆ, ಅದರಲ್ಲಿ ನೀವು ಓಪನ್ ಮಾಡಿದ್ರೆ ಈ ಥರ ನಿಮಗೆ ಓಪನ್ ಆಗುತ್ತೆ, ವೆಲ್ಕಮ್ ಟು ನ್ಯೂ ಆಧಾರ್ ಆ್ಯಪ್ ಅಂತ. ನೆಕ್ಸ್ಟ್ ಇಲ್ಲಿ ಕಡೆ ಓಪನ್ ಮಾಡಿದ್ರೆ ನೀವು ಆಧಾರ್ ಕಾರ್ಡ್ನ ನಂಬರ್ನ ಎಂಟರ್ ಮಾಡಿದ್ಮೇಲೆ ಫೇಸ್ ಡಿಟೆಕ್ಟ್ ಆಗುತ್ತೆ. ಡಿಟೆಕ್ಟ್ ಆದಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಯಾವ ಥರ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈ ಥರ ಓಪನ್ ಆದಮೇಲೆ ಕೆಳಗಡೆ ಬನ್ನಿ, ಬ್ಯಾಕ್ ಬಂದರೆ ಇಲ್ಲಿ ನೋಡ್ಕೊಳ್ಳಿ, ಈ ಥರ ನಿಮ್ಗೆ ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಥರ ನಿಮಗೆ ಮೈ ಆಧಾರ್ ಅಪ್ಡೇಟ್ ಅಂತ ಆಪ್ಷನ್ ಕಾಣುತ್ತೆ, ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ 4 ಆಪ್ಷನ್ ಬರುತ್ತೆ. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೋಬೋದು, ನೆಕ್ಸ್ಟ್ ಆಧಾರ್ ಅಪ್ಡೇಟ್ ಮಾಡ್ಕೋಬೋದು, ನೇಮ್ ಅಪ್ಡೇಟ್ ಆ್ಯಂಡ್ ಇಮೇಲ್ ಐ ಡಿ ಅಪ್ಡೇಟ್ ಕೂಡ ನೀವು ಮಾಡ್ಕೋಬೋದು. ಇವಾಗ ಬಿಟ್ಟಿರೋ ಆಪ್ಷನ್ ಏನಂದರೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೋಬೋದು. ನಿಮಗೆ ಪ್ರೊಸೆಸಿಂಗ್ ಫೀಸು 75 ರುಪೀಸ್ ಕೇಳುತ್ತೆ. ನೆಕ್ಸ್ಟು ಇದು ನೀವು ಅಪ್ಡೇಟ್ ಮಾಡಿದ್ಮೇಲೆ 30 ದಿನಗಳ ಒಳಗಡೆ ನಿಮಗೆ ಆ ಅಪ್ಡೇಟ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟು ನ್ಯೂ ನಂಬರ್ನ ಹಾಕ್ಬೋದು. ಸ್ಟೆಪ್ಸ್ ನೋಡ್ಕೊಳ್ಳಿ, ನಿಮ್ಮ ನ್ಯೂ ನಂಬರ್ನ ಹಾಕಿದ ಮೇಲೆ ಫೇಸ್ ಅಥೆಂಟಿಫಿಕೇಷನ್ ಕೇಳುತ್ತೆ, ಮೇಕೆ ಪೇಮೆಂಟ್ ಮಾಡ್ಬೋದು, ಆಮೇಲೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡುತ್ತೆ. ಈ ಥರ ನೀವು ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಇವಾಗ ಜಸ್ಟ್ ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ನೆಕ್ಸ್ಟು ಇನ್ನು 3 ಆಪ್ಷನ್ಸ್ನ ಸ್ವಲ್ಪ ದಿನದಲ್ಲೇ ರೋಲ್ ಔಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು.